21ನೇ ತಾರೀಕಿಗೆ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂದರೆ, ವರ್ಷ ಪೂರ್ತಿಯಲ್ಲಿ ಇದು ಕಮ್ಮಿ ಸಮಯ ಹೊಂದಿರುವ ದಿನ 21ನೇ ತಾರೀಕು ಡಿಸೆಂಬರು. ಹಾಗಾಗಿ ವರ್ಲ್ಡ್ ಆರ್ಗನೈಸೇಷನ್ ಸಂಸ್ಥೆಯವರು ಆಯ್ಕೆ ಮಾಡಿದ್ದಾರೆ ಇದನ್ನು. ಭಾರತಕ್ಕೆ ಮೊದಲನೇ ಕಿರೀಟ ಯೋಗ, ಎರಡನೇ ಕಿರೀಟ ಧ್ಯಾನ ದಿನ. ಯಾಕಂದರೆ ವರ್ಲ್ಡ್ ಆರ್ಗನೈಸೇಷನ್ ಸಂಸ್ಥೆಯವರು ಇದನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು. ಈ ಧ್ಯಾನ ಮಾಡೋದ್ರಿಂದ ಪ್ರತಿದಿನ 10 ನಿಮಿಷ ಧ್ಯಾನ ಮಾಡೋದ್ರಿಂದ ಕೋಪನೇ ಬರೋದಿಲ್ಲ, ಯಾವುದೇ ಕಾಮ ಮದ ಮತ್ಸರ್ಯಗಳು ಯಾವೂ ಬರೋದಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಗೌತಮ ಬುದ್ಧರು ಧ್ಯಾನ ಮಾಡ್ತಿದ್ರು. ಆನಾಪಾನಸತಿ ಧ್ಯಾನ, ಮೈತ್ರಿ ಧ್ಯಾನ. ಮೈತ್ರಿ ಧ್ಯಾನ ಅಂದರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು ಮೈತ್ರಿ ಧ್ಯಾನ. ಧ್ಯಾನ ಮಾಡೋದ್ರಿಂದ ಕೋಪನೇ ಬರೋದಿಲ್ಲ. ಏನಕ್ಕೆ ಧ್ಯಾನ ದಿನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ, ಎಲ್ಲರ ಮನಸ್ಥಿತಿ ಇತ್ತೀಚೆಗೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಕೆಟ್ಟ ಆಲೋಚನೆಗಳು ಮಾಡ್ತಾರೆ, ಸೂಸೈಡ್ ಮಾಡ್ಕೋತಾರೆ ಸುಮಾರು ಜನ. ಈ ಧ್ಯಾನ ಮಾಡೋದ್ರಿಂದ ಯಾವ ಆಲೋಚನೆಗಳೂ ಬರೋದಿಲ್ಲ. ಯೋಗ ಧ್ಯಾನ ಅತ್ಯಂತ ಒಳ್ಳೆಯ ಮಾರ್ಗ. ಇದು ಒಳ್ಳೆ ಸಾಧನೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಯುದ್ಧ ಹೊರಗಡೆ ನಡೆಯೋದಿಲ್ಲ, ಮನಸ್ಸಿನ ಒಳಗಡೆ ನಡೆಯುತ್ತದೆ. ಹಾಗಾಗಿ ಇದು ಧ್ಯಾನ ಮಾಡೋದ್ರಿಂದ ಮನಸ್ಸಿನ ಯುದ್ಧ ನಿಲ್ಲುತ್ತದೆ. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಧನ್ಯವಾದಗಳು.